ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವಾರ ಸ್ಥಾಪಿತ ಇಡೀ ಕರ್ನಾಟಕ ರಾಜ್ಯದಾದ್ಯಂತ 4 ಮಾರ್ಚರಂದು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿಭಟನೆಯ ಧರಣಿ ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ. ಏನು SC ST ದಲಿತರಿಗೆ 24.1 ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿಯನ್ನು ಬಳಕೆ ಮಾಡಬೇಕಾಗಿತ್ತು. ಇದು ಸಮರ್ಪಕವಾಗಿ ಬಳಕೆಯಾಗಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ 57 ಫಾರಂ ನಂಬರ್ ಹಾಕಿದಂಥ ರೈತರಿಗೆ ಒಂದು ಸಾಗುವಳಿ ಚೀಟಿಯನ್ನು ವಿತರಿಸಬೇಕು. ಪ್ರತಿ ಗ್ರಾಮದಲ್ಲಿ ದಲಿತರಿಗೆ ಸ್ಮಶಾನ ಇಲ್ಲದಿರುವ ಒಂದು ಸ್ಮಶಾನವನ್ನು ಮಂಜೂರಾತಿ ಮಾಡಬೇಕು. ಈಗಿರತಕ್ಕಂಥ SC ST ಆದಾಯವು 5 ಲಕ್ಷ ಇದೆ, ಅದನ್ನು 15 ಲಕ್ಷಕ್ಕೆ ಏರಿಸಬೇಕು. ಇಂಥ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ಇಡೀ ರಾಜ್ಯದಾದ್ಯಂತ ಒಂದು ದಿನದ ಪ್ರತಿಭಟನೆ ಧರಣಿ ಮುಖಾಂತರ ಒಂದು ಜಿಲ್ಲಾಧಿಕಾರಿಯವರ ಮುಖಾಂತರ ಮುಖ್ಯಮಂತ್ರಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೇವೆ. ಎಲ್ಲಿ ಅಂತ ಗೊತ್ತಾಗಬೇಕು. ಕಲಬುರಗಿಯಾಗ ಏನು ಮಾಡ್ತೀರಾ? ಅಲ್ಲಿ ಅದು ಬೆಂಗಳೂರು. ಒಂದು ಸೆಕೆಂಡ್ ಹೇಳ್ರಿ. ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ದಿನದ ಸಾಂಕೇತಿಕ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ. ನನ್ನ ಹೆಸರು ಮಹಾದೇವ್ ಕೊಳ್ಕೂರ್, ದಲಿತ ಸಂಘರ್ಷ ಸಮಿತಿಯ ಕಲಬುರಗಿ ವಿಭಾಗೀಯ ಸಂಘಟನಾ ಸಂಚಾಲಕ. ಸುಮಾರು ಒಂದು 50 ಜನ ಕಾರ್ಯಕರ್ತರು 100 ಜನ ಪ್ರತಿಭಟನಾ ಧರಣಿಯಲ್ಲಿ ಭಾಗಿಯಾಗ್ತಾರೆ. ನಮಸ್ಕಾರ ಬಂಧುಗಳೇ, ಇಂದಿನ ದಿವಸ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವಾರ ಸ್ಥಾಪಿತ ಸಂಘಟನೆಯಿಂದ ದಿನಾಂಕ 4/3/2026 ಪ್ರತಿಭಟನಾ ಧರಣಿಯನ್ನು ರಾಜ್ಯಾದ್ಯಂತ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಇವತ್ತಿನ ದಿವಸ ಮಾಡಬೇಕಂತೇಳಿ ತೀರ್ಮಾನ ತೊಗೊಂಡಿವಿ. ಆ ಪ್ರತಿಭಟನಾ ಧರಣಿಯಲ್ಲಿ ಕೆಲವು ಅಜೆಂಡಾಗಳನ್ನು ಇಟ್ಟಿವಿ. ಏನು ಅಜೆಂಡಾಗಳಂದ್ರೆ ಒಳ ಮೀಸಲಾತಿ ಇರುವಷ್ಟು ಬಿಂದು ಸರಿಪಡಿಸ್ಬೇಕು, ಮತ್ತು ಹಾಸ್ಟೆಲ್ ಮಕ್ಕಳಿಗೆ ಎಷ್ಟು ಮಕ್ಕಳು ದಲಿತ ಮಕ್ಕಳು SC ST ಮಕ್ಕಳು ಅರ್ಜಿ ಹಾಕ್ತಾರೆ ಅವರೆಲ್ಲರಿಗೆ ಏನದ ಹಾಸ್ಟೆಲ್ ವಸತಿ ಕಲ್ಪಿಸ್ಕೊಡ್ಬೇಕು. ಮತ್ತು ದಲಿತರಿಗೆ ಪ್ರತ್ಯೇಕ ಸ್ಮಶಾನ ಏನಪ್ಪ ಅಂದ್ರೆ ಪ್ರತಿ ಊರಾಗ ಮಾಡಿಸ್ಕೊಡ್ಬೇಕು. ಮತ್ತೇನಪ್ಪ ಅಂದ್ರೆ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಸಾಮಾಜಿಕ ಮತ್ತು ಸಮುದಾಯದ ಬ್ಯಾಕ್ಲಾಗ್ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು. ಇಂಥ ಹಲವಾರು ಬೇಡಿಕೆಗಳನ್ನು ಇಟ್ಟು ದಿನಾಂಕ 4/3/2026 ಕಲಬುರಗಿ ಜಿಲ್ಲೆಯ DC ಕಚೇರಿ ಎದುರು ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ತಾವೆಲ್ಲರೂ ಬಂದು ಈ ಧರಣಿಯನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕಳಕಳಿ ಮನವಿ ಮಾಡಿಕೊಳ್ತೀವಿ. ಹೇಳಿ. ನನ್ನ ಹೆಸರು ರಾಮಣ್ಣ ನೂಲಾ ಮೋಘ ಅಂಥೇಳಿ, ನಾನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ.